ರೈಟ್ ಫ್ರೆಂಡ್ಸ್, ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಈ ದಿನ ಬೈಬಲ್ನಲ್ಲಿರುವ ಮತ್ತೊಂದು ಕ್ಯಾರೆಕ್ಟರ್ ನಿಮ್ಮ ಮುಂದೆ ತರಲಿಕ್ಕಿದ್ದೇನೆ. ಅವನ ಹೆಸರೇನೆಂದರೆ ಆಮೋಸನು. ಯಾವುದು ಆ ಹೆಸರು? ಆಮೋಸನು. ಸಣ್ಣ ಪ್ರವಾದಿಗಳಲ್ಲಿ ಒಂದಾಗಿರುವಂತಹ ಆಮೋಸನ ಪುಸ್ತಕ. ಇಲ್ಲಿ ಜ್ಞಾಪಕಗೊಳಿಸುವುದೇನೆಂದರೆ, ಸಣ್ಣ ಪ್ರವಾದಿಗಳಂದ್ರೆ ಅವರು ಸಣ್ಣ ಪ್ರವಾದಿಗಳಲ್ಲ, ಅವರು ರಚಿಸಿರುವಂತಹ ಪುಸ್ತಕ ಸಣ್ಣದಾಗಿದೆ. ಸಣ್ಣ ಪುಸ್ತಕಗಳನ್ನು ಅವರು ರಚಿಸಿರುವುದರಿಂದಲೇ ಅವರ ಪುಸ್ತಕದ ಆಧಾರದ ಮೇರೆಗೆ ಮೈನರ್ ಪ್ರಾಫಿಟ್ಸ್ ಎಂದು ಕರೆಯಲಾಗಿದೆ. ಮೇಜರ್ ಪ್ರಾಫಿಟ್ಸ್ಗಳು ಇದ್ದಾರೆ, ಮೈನರ್ ಪ್ರಾಫಿಟ್ಸ್ಗಳು ಇದ್ದಾರೆ. ಈ ಮೈನರ್ ಪ್ರಾಫಿಟ್ಸ್ ಎಲ್ಲ ಒಟ್ಟು 12 ಜನ ಇದ್ದಾರೆ. ಈ 12 ಮಂದಿ ಪ್ರಾಫಿಟ್ಸ್, ಪ್ರವಾದಿಗಳು ಆಯಾ ಸಮಯಗಳಲ್ಲಿ, ಸಂದರ್ಭಗಳಲ್ಲಿ ದೇವರಿಂದ ಆರಿಸಲ್ಪಟ್ಟು ಅದ್ಭುತವಾದ ಸೇವೆಯನ್ನು ಅವರು ಮಾಡಿದ್ದಾರೆ. ಈ 12 ಮಂದಿ ಸಣ್ಣ ಪ್ರವಾದಿಗಳಲ್ಲಿ ಆಮೋಸನು ಸ್ವಲ್ಪ ಮಟ್ಟಿಗೆ ಪ್ರತ್ಯೇಕನಾದವನಾಗಿದ್ದಾನೆ. ಯಾಕೆ ಪ್ರತ್ಯೇಕನಾದವನಾಗಿದ್ದಾನೆ? ಏನು ಆ ಪ್ರತ್ಯೇಕತೆ ಎಂಬುದಾಗಿ ಒಂದು ವೇಳೆ ನೀವು ಕೇಳುವುದಾದರೆ ದಯವಿಟ್ಟು ಗಮನಿಸಿ. ಅರಸನಾದ ಸೊಲೊಮೋನನು ಇಷ್ಟಾನುಸಾರವಾಗಿ ಪರಿಪಾಲನೆ ಮಾಡಿರುವುದರಿಂದ ದೇಶವು 2 ಭಾಗವಾಗಿ ಒಡೆದು ಹೋಯಿತು. ಯೆಹೂದ ದೇಶವಾಗಿ, ಇಸ್ರಾಯೇಲ್ ದೇಶವಾಗಿ 2 ಭಾಗವಾಯಿತು. ಹಾಗೆ 2 ಭಾಗವಾಗಿ ಒಡೆದು ಹೋದಾಗ ಈ ದೇಶಗಳನ್ನು ಪರಿಪಾಲಿಸುವ ರಾಜರುಗಳು ಇಷ್ಟ ಬಂದ ರೀತಿಯಲ್ಲಿ ಪರಿಪಾಲಿಸುವಾಗ ಇಸ್ರಾಯೇಲ್ಯರ ಸೇನಾಧೀಶ್ವರನಾದ ಯೆಹೋವನನ್ನೇ ಮರೆತು ಇಸ್ರಾಯೇಲ್ ದೇಶವಾಗಿ, ಹಾಗೆ ದೇಶವಾಗಿ ಅವತರಿಸುವುದಕ್ಕೆ ಕಾರಣನಾಗಿರುವಂತಹ ದೇವರಿಗೆ ನಿರ್ಲಕ್ಷ್ಯ ಮಾಡಿ ಆ ಕಡೆ ಪರಿಪಾಲಿಸುವಂಥವರು, ಆ ಪರಿಪಾಲನೆಯಲ್ಲಿರುವ ಪ್ರಜೆಗಳು ಪಾಪಿಷ್ಠರಾಗಿ ಜೀವಿಸುವಾಗ ಅವರನ್ನು ಸರಿಪಡಿಸುವುದಕ್ಕಾಗಿ, ಅವರನ್ನು ಎಚ್ಚರಿಸುವುದಕ್ಕಾಗಿ, ದೇವರ ನಿಬಂಧನೆಗಳನ್ನು ಅವರಿಗೆ ಜ್ಞಾಪಕಗೊಳಿಸಿ ದೇವರ ಕಡೆಗೆ ತಿರುಗಿಸುವುದಕ್ಕಾಗಿ ದೇವರು ತನ್ನ ಪ್ರವಾದಿಗಳನ್ನು ಕಳಿಸಿದ್ದಾರೆ. ನಿಮಗೆ ನೆನಪಿದೆಯಾ? ಯೆಹೋಶುವನು ಮರಣ ಹೊಂದಿದ ನಂತರ ಇಸ್ರಾಯೇಲ್ ಪ್ರಜೆಗಳು ಇಷ್ಟಾನುಸಾರವಾಗಿ ಜೀವಿಸುತ್ತಿರುವಾಗ ದೇವರು ಅವರಿಗೋಸ್ಕರ ನ್ಯಾಯಸ್ಥಾಪಕರುಗಳನ್ನು ನೇಮಿಸುತ್ತಾರೆ. ಹಾಗೆ ನ್ಯಾಯಸ್ಥಾಪಕರುಗಳನ್ನು ನೇಮಿಸಿದಾಗ ಆ ನ್ಯಾಯಸ್ಥಾಪಕರು ಪ್ರಜೆಗಳನ್ನು ದೇವರ ಕಡೆಗೆ ತಿರುಗಿಸುವ ಪ್ರಯತ್ನ ಮಾಡಿದರು. ನ್ಯಾಯಸ್ಥಾಪಕರ ಕಾಲ ಮುಗಿದು ಹೋದ ನಂತರ ದೇವರು ರಾಜರುಗಳನ್ನು ನೇಮಿಸುತ್ತಾರೆ. ಇಸ್ರಾಯೇಲ್ ದೇಶವನ್ನು ತನ್ನ ಚಿತ್ತದ ಪ್ರಕಾರ ನಡೆಸುತ್ತಾರೆ ಎಂದು ಯೋಚಿಸಿ ದೇವರು ರಾಜರುಗಳನ್ನು ನೇಮಿಸುತ್ತಾರೆ. ಕೆಲವೊಂದು ರಾಜರುಗಳು ದೇವರ ಚಿತ್ತಾನುಸಾರವಾಗಿ ಅದ್ಭುತವಾಗಿ ಪರಿಪಾಲನೆ ಮಾಡಿದರು. ಹೆಚ್ಚು ಶೇಕಡರಷ್ಟು ರಾಜರು ವಾಸ್ತವದಲ್ಲಿ ದೇವರಿಗೆ ವ್ಯತಿರೇಕವಾಗಿಯೇ ಪರಿಪಾಲನೆ ಮಾಡುವುದನ್ನು ನಾವು ನೋಡಿದ್ದೇವೆ. ಆ ಕಡೆ ಇಸ್ರಾಯೇಲ್ ದೇಶ ಆಗಿರಬಹುದು, ಈ ಕಡೆ ಯೆಹೂದ ದೇಶ ಆಗಿರಬಹುದು. 2 ದೇಶಗಳಲ್ಲಿ ಒಟ್ಟು 39 ರಾಜರುಗಳು ಇದ್ರು. ಪ್ಲಸ್ ಸೌಲನು, ದಾವೀದನು, ಸೊಲೊಮೋನನು ಇದ್ರು. ಈ 3 ಪ್ಲಸ್ 20 ಪ್ಲಸ್ 19, 39 ಪ್ಲಸ್ 3 = 42 ರಾಜರುಗಳು ಈ ದೇಶದ ಮೇಲೆ ಪರಿಪಾಲನೆ ಮಾಡಿದ್ದಾರೆ. ಈ 42ರಲ್ಲಿ ಕೇವಲ ದೇವರ ಚಿತ್ತಾನುಸಾರವಾಗಿ ಪರಿಪಾಲನೆ ಮಾಡಿದ್ದು ಮಾತ್ರ 9 ಮಂದಿ ಮಾತ್ರವೇ. 42 ಮಂದಿ ರಾಜರು ಪರಿಪಾಲನೆ ಮಾಡಿದರೆ ದೇವರಿಗೆ ಅನುಕೂಲವಾಗಿ ದೇವರು ಆಶಿಸಿದ ಹಾಗೆ ಪರಿಪಾಲನೆ ಮಾಡಿದವರು ಬಹು ಕಡಿಮೆ ಜನ ಆಗಿದ್ದಾರೆ. ಅವರೆಲ್ಲರಲ್ಲಿಯೇ ಅತ್ಯುತ್ತಮ ರಾಜನಾಗಿಯೂ ಶ್ರೇಷ್ಠ ರಾಜನಾಗಿಯೂ ಪರಿಪಾಲನೆ ಮಾಡಿದ್ದು ದಾವೀದನು. ದಾವೀದನು ಪರಿಪಾಲನೆ ಮಾಡಿರುವ 40 ವರ್ಷಗಳಲ್ಲಿ 33 ವರ್ಷ ಇಸ್ರಾಯೇಲ್ ದೇಶವನ್ನು, 7 ವರ್ಷಗಳವರೆಗೂ ಹೆಬ್ರೋನ್ ಪ್ರಾಂತ್ಯವನ್ನು ಪರಿಪಾಲನೆ ಮಾಡುತ್ತಾನೆ. ಈ 40 ವರ್ಷ ದಾವೀದನು ಪರಿಪಾಲನೆ ಮಾಡಿರುವ ಕಾಲ ಸುವರ್ಣ ಕಾಲವೆಂದು ಕರೆಯಲಾಗಿತ್ತು. ಅಷ್ಟು ಅದ್ಭುತವಾಗಿ ಪರಿಪಾಲನೆ ಮಾಡಿದ. ಯಾಕೆ ದಾವೀದನ ಪರಿಪಾಲನೆ ಅದ್ಭುತವಾದ ಪರಿಪಾಲನೆಯಾಗಿತ್ತು ಎಂದು ಕರೆಯಲಾಗಿದೆ ಗೊತ್ತಾ? ದಾವೀದನು ಪರಿಪಾಲನೆ ಮಾಡಿರುವ ಕಾಲದಲ್ಲಿ ಎಲ್ಲಿಯೂ ಕೂಡ ಅನ್ಯ ಸಂಪ್ರದಾಯದಿಂದ ಕೂಡಿರುವಂತಹ ಪದ್ಧತಿಗಳಾಗಲಿ, ಆಚಾರಗಳಾಗಲಿ, ಇಲ್ಲವೇ ಈ ಮೊವಾಬ್ಯರಾಗಲಿ, ಅಮ್ಮೋನಿಯರಾಗಲಿ, ಪೆರೇಜ್ಜಿಯರಾಗಲಿ, ಫಿಲಿಸ್ಟಿಯರಿಗಾಗಲಿ, ಇವರೆಲ್ಲರಿಗೆ ಸಂಬಂಧಪಟ್ಟಿರುವಂತಹ ಅನ್ಯ ಸಂಪ್ರದಾಯದಿಂದ ಕೂಡಿರುವ ಆಚಾರಗಳಲ್ಲಿ ಯಾವುದೊಂದು ಕೂಡ ಇಸ್ರಾಯೇಲ್ ದೇಶದಲ್ಲಿ ಅದರ ನೆರಳು ಕೂಡ ಕಾಣಿಸಿಕೊಳ್ಳಲಿಲ್ಲ. ಅಪವಿತ್ರವಾದ ಸಂಪ್ರದಾಯಗಳು, ಅಪವಿತ್ರವಾದ ಆಚಾರಗಳು ತನ್ನ ದೇಶದಲ್ಲಿ ಇಲ್ಲದ ಹಾಗೆ ಅದ್ಭುತವಾಗಿ ದೇವರಲ್ಲಿ ಭಯವನ್ನು, ಭಕ್ತಿಯನ್ನು ಪ್ರಜೆಗಳಲ್ಲಿ ಹುಟ್ಟಿಸಿದ. ದಾವೀದನು ಪರಿಪಾಲನೆ ಮಾಡುವ ಕಾಲದಲ್ಲಿ ಯಾವ ದೇಶದವರು ಕೂಡ ದಾವೀದನ ಮೇಲೆ ಗೆಲ್ಲಲಿಕ್ಕಾಗಲಿಲ್ಲ. ಅವನು ಜಯಶಾಲಿಯಾಗಿ ಜೀವಿಸುತ್ತಾನೆ, ತನ್ನ ದೇಶವನ್ನು ಜಯಕರವಾಗಿ ನಡೆಸುತ್ತಾನೆ. ತಂದೆ ತಾಯಿಗಳೇ, ಕೇಳ್ತಾ ಇದ್ದೀರಾ? ನೀವು ಕೂಡ ನಿಮ್ಮ ಮನೆಯಲ್ಲಿ ಜಯಶಾಲಿಗಳಾಗಿರಬೇಕು.
ತಾಯಿಯಾಗಿ ನಿಮ್ಮ ಜವಾಬ್ದಾರಿಕೆ ನಿರ್ವಹಿಸುವುದರಲ್ಲಾಗಿರ್ಬೋದು, ತಂದೆಯಾಗಿ ನಿಮ್ಮ ಜವಾಬ್ದಾರಿಕೆ ನಿರ್ವಹಿಸುವುದರಲ್ಲಾಗಿರ್ಬೋದು ಜಯ ಸಾಧಿಸಬೇಕು. ಆಗ ನಿಮ್ಮ ಮನೆಯ ಮೇಲೆ ಸೈತಾನನು ತರುತ್ತಾ ಇರುವಂತಹ ಪ್ರತಿವಿಧವಾದ ಪ್ರಣಾಳಿಕೆಯು ನಾಶ ಮಾಡಲಾಗುತ್ತೆ. ನೀವು ಸೈತಾನನ ಪ್ರಣಾಳಿಕೆಗಳನ್ನೆಲ್ಲ ಗೆಲ್ಲುತ್ತೀರಿ, ಜಯ ಸಾಧಿಸುತ್ತೀರಿ. ತಂದೆಯಾಗಿ, ತಾಯಿಯಾಗಿ, ಗಂಡನಾಗಿ, ಹೆಂಡತಿಯಾಗಿ ನೀವು ಆತ್ಮಿಕವಾಗಿ ಬಲವಾಗಿರುವುದಾದರೆ ನಿಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳುವಂಥವರಾಗಿರುತ್ತೀರಿ. ಹಾಗೆ ಮಾಡಲಾರದೆ ಹೆಂಡತಿಯಾಗಿ ನೀವು ಬಲಹೀನವಾಗಿರುವುದಾದರೆ, ಗಂಡನಾಗಿ ನೀವು ಇಷ್ಟಾನುಸಾರವಾಗಿ ಜೀವಿಸಿದರೆ ನಿಮ್ಮ ಮಕ್ಕಳು ಹಾಳಾಗುತ್ತಾರೆ. ಇಸ್ರಾಯೇಲ್ ದೇಶದ ರಾಜರುಗಳಲ್ಲಿ ಒಬ್ಬನೂ ಸರಿಯಾದ ರಾಜನಿರಲಿಲ್ಲ. ಹಾಗಾಗಿ ಏನಾಯಿತು? ಇಸ್ರಾಯೇಲ್ ದೇಶದಲ್ಲಿರುವ ಪ್ರಜೆಗಳೆಲ್ಲ ಹಾಳಾಗಿ ಹೋದ್ರು. ಫಲಿತವಾಗಿ ಏನ್ ಜರುಗಿತು? ಅವರು ಶತ್ರುಗಳ ಕೈಗೆ ಒಪ್ಪಿಸಲ್ಪಟ್ರು. ಅದೇ ಸಮಯದಲ್ಲಿ ಯೆಹೂದ ದೇಶದಲ್ಲಿ ಕೆಲವೊಂದು ರಾಜರು ಅದ್ಭುತವಾಗಿ ಪರಿಪಾಲನೆ ಮಾಡುತ್ತಾರೆ. ಅವರು ಸ್ವಲ್ಪ ಮಟ್ಟಿಗೆ ದೇವರಿಗೆ ಬಹು ಹತ್ತಿರದಲ್ಲಿ ಜೀವಿಸುತ್ತಾ ಪ್ರಜೆಗಳನ್ನು ದೇವರ ಕಡೆಗೆ ತಿರುಗಿಸಿದ್ರು. ಅವರ ನೀತಿಯುಕ್ತವಾದ ಜೀವಿತ, ಅವರ ಒಳ್ಳೆ ಆತ್ಮಿಕತೆಯ ಪರಿಪಾಲನೆಯ ವಿಧಾನ ಆ ದೇಶಕ್ಕೆ ಕ್ಷೇಮ ಕೊಟ್ಟಿತು. ಶತ್ರು ಅವರ ದೇಶದ ವಿರುದ್ಧ ಬರಲಾರದ ಹಾಗೆ ಅವರು ಜಯವನ್ನು ಸಾಧಿಸುತ್ತಾರೆ. ಫಲಿತವಾಗಿ ಯೆಹೂದ ದೇಶವು ಮುಂದೆ ಮುಂದೆ ಸಾಗುತ್ತಾ ಅಭಿವೃದ್ಧಿಯಾಯಿತು. ಕನಿಷ್ಠ ಅಧಿಕವಾಗಿ 135 ವರ್ಷಗಳವರೆಗೂ ಇಸ್ರಾಯೇಲ್ ದೇಶದೊಂದಿಗೆ ಕಂಪೇರ್ ಮಾಡಿದರೆ 135 ವರ್ಷಗಳವರೆಗೂ ಅಧಿಕವಾಗಿ ಯೆಹೂದ ದೇಶ ಮುಂದುವರಿಯಲು ಕಾರಣವೇನೆಂದರೆ ನೀತಿಯಿಂದ ಜೀವಿಸಿರುವಂತಹ ರಾಜರ ಪರಿಪಾಲನೆಯ ನಿಮಿತ್ತ ಪ್ರಜೆಗಳು ಕೂಡ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಿದ್ರು. ಇದೆಲ್ಲವನ್ನು ಯಾಕೆ ಹೇಳ್ತಿದ್ದೇನೆ ಗೊತ್ತಾ? ಈ ರೀತಿ ರಾಜರುಗಳು ಪರಿಪಾಲಿಸುವ ಕಾಲದಲ್ಲಿ ಆ ಕಡೆ ಇಸ್ರಾಯೇಲ್ ದೇಶಕ್ಕೂ ಈ ಕಡೆ ಯೆಹೂದ ದೇಶಕ್ಕೂ ದೇವರು ಪ್ರವಾದಿಗಳನ್ನು ಕಳಿಸಿದ್ರು. ಒಂದು ಕಾಲದಲ್ಲಿ ನ್ಯಾಯಸ್ಥಾಪಕರಿದ್ರು. ಅದಾದ ನಂತರ ರಾಜರ ಕಾಲ ಬಂತು. ಆ ರಾಜರ ಪರಿಪಾಲನೆ ವಾಕ್ಯಾನುಸಾರವಾಗಿ ದೇವರ ಚಿತ್ತಾನುಸಾರವಾಗಿ ಇರುವ ಹಾಗೆ ಅವರನ್ನು ಸರಿಪಡಿಸುವುದಕ್ಕಾಗಿ, ಅವರನ್ನು ಹೆಚ್ಚಿಸುವುದಕ್ಕಾಗಿ, ಪ್ರಜೆಗಳನ್ನು ದೇವರ ಕಡೆಗೆ ನಡೆಸುವುದಕ್ಕಾಗಿ ಪ್ರವಾದಿಗಳನ್ನು ದೇವರು ಕಳಿಸಿದ್ರು. ಆ ಪ್ರವಾದಿಗಳಲ್ಲಿಯೇ ಇಸ್ರಾಯೇಲ್ ದೇಶಕ್ಕೆ ಪ್ರಾಮುಖ್ಯವಾಗಿ ಎಲಿಯಾ, ಎಲೀಷಾ, ಆಮೋಸನು, ಹೋಶೇಯ ಈ 4 ಜನ ಪ್ರವಾದಿಗಳನ್ನು ಇಸ್ರಾಯೇಲ್ ದೇಶಕ್ಕೆ ದೇವರು ಪ್ರವಾದಿಗಳನ್ನಾಗಿ ಕಳುಹಿಸಿದರು. ಆಮೋಸ ಪ್ರವಾದಿ ಒಬ್ಬ ಪ್ರತ್ಯೇಕನಾದ ಪ್ರವಾದಿಯಾಗಿದ್ದಾನೆ ಎಂದು ಹೇಳಿದೇನಲ್ಲವೇ? ಯಾವುದು ಅವನ ಪ್ರತ್ಯೇಕತೆ? ದಯವಿಟ್ಟು ಕೇಳ್ರಿ. ಆಮೋಸನು ತೆಕೋವಾ ಎನ್ನುವಂತಹ ಪ್ರಾಂತ್ಯಕ್ಕೆ ಸೇರಿದವನಾಗಿದ್ದಾನೆಂದು 1ನೇ ಅಧ್ಯಾಯ 1ನೇ ವಚನದಲ್ಲಿ ಅರ್ಥ ಆಗುತ್ತೆ. ಒಮ್ಮೆ ನೋಡೋಣ ಬನ್ನಿ. ಆಮೋಸನ ಪುಸ್ತಕ 1ನೇ ಅಧ್ಯಾಯ 1ನೇ ವಚನ. ಯೆಹೂದದ ಅರಸನಾದ ಉಜ್ಜೀಯನ ಕಾಲದಲ್ಲಿ, ಅಂದರೆ ಇಸ್ರಾಯೇಲಿನ ಅರಸನು ಯೋವಾಷನ ಮಗನೂ ಆದ ಯೆರೋಬಾಮನ ಕಾಲದಲ್ಲಿ, ಭೂಕಂಪ ಆಗುವುದಕ್ಕಿಂತ 2 ವರ್ಷಗಳ ಮುಂಚೆ ಕುರುಬರಲ್ಲಿ ಒಬ್ಬನಾದ ಆಮೋಸನಿಗೆ ಇಸ್ರಾಯೇಲಿನ ವಿಷಯವಾಗಿ ಕಂಡುಬಂದಂತಹ ದೈವೋಕ್ತಿಯ ವಿವರಣೆಗಳು. ಸೊ ಈ ಆಮೋಸನು ಯಾರು? ತೆಕೋವಾ ಎನ್ನುವಂತಹ ಒಂದು ಗ್ರಾಮಕ್ಕೆ ಸೇರಿದವನಾಗಿದ್ದಾನೆ. ತೆಕೋವಾ ಎಂಬ ಈ ಗ್ರಾಮ ಎಲ್ಲಿದೆ? ಯೆರೂಸಲೇಮ್ ಪಟ್ಟಣದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. 18ರಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇಟ್ಸ್ ಅಬೌಟ್ 18 to 20 ಕಿಲೋಮೀಟರ್ಸ್ ದೂರದಲ್ಲಿ ಈ ಗ್ರಾಮವಿದೆ. ರೈಟ್? ಆಮೋಸ ಎಂಬ ಹೆಸರಿನ ಅರ್ಥವೇನೆಂದರೆ ಭಾರವನ್ನು ಹೊರುವವನು ಎಂದರ್ಥ. ಯಾವ ಪ್ರಾಂತ್ಯಕ್ಕೆ ಸೇರಿದವನಾಗಿದ್ದಾನೆ? ತೆಕೋವಾ ಎಂಬ ಪ್ರಾಂತ್ಯಕ್ಕೆ ಸೇರಿದವನಾಗಿದ್ದಾನೆ. ತೆಕೋವಾ ಯಾವುದಕ್ಕೆ ಸಮೀಪವಾಗಿದೆ? ಯೆರೂಸಲೇಮ್ ಪಟ್ಟಣದ ಹತ್ತಿರದಲ್ಲಿದೆ. ಯೆರೂಸಲೇಮ್ ಯಾವುದರ ಕ್ಯಾಪಿಟಲ್ ಆಗಿದೆ? ಯಾವುದಕ್ಕೆ? ಯೆಹೂದ ದೇಶಕ್ಕೆ, ಯೆಹೂದ ರಾಜ್ಯಕ್ಕೆ ಕ್ಯಾಪಿಟಲ್ ಆಗಿದೆ. ಇಸ್ರಾಯೇಲ್ ದೇಶದ ಕ್ಯಾಪಿಟಲ್ ಸಿಟಿ ಯಾವುದಾಗಿದೆ? ಸಮಾರ್ಯ ಪಟ್ಟಣ ಆಗಿದೆ. ಇಸ್ರಾಯೇಲ್ ದೇಶಕ್ಕೆ ಈ ಸಮಾರ್ಯ ಪಟ್ಟಣ ಕ್ಯಾಪಿಟಲ್ ಸಿಟಿಯಾಗಿದ್ದರೆ, ಯೆಹೂದ ದೇಶಕ್ಕೆ ಯೆರೂಸಲೇಮ್ ಪಟ್ಟಣವು ಕ್ಯಾಪಿಟಲ್ ಸಿಟಿಯಾಗಿದೆ. ಅಶ್ಶೂರ್ ಸಾಮ್ರಾಜ್ಯಕ್ಕೆ ಕ್ಯಾಪಿಟಲ್ ಸಿಟಿ ನೆನೆವೆ ಪಟ್ಟಣ ಆಗಿದೆ. ಬಾಬೆಲ್ ಸಾಮ್ರಾಜ್ಯಕ್ಕೆ ಅಂದರೆ ಕಸ್ದೀಯರ ಸಾಮ್ರಾಜ್ಯಕ್ಕೆ ಬಬಿಲೋನ್ ಕ್ಯಾಪಿಟಲ್ ಸಿಟಿಯಾಗಿದೆ. ಹಾಗೆಯೇ ಪಾರಸಿಯ ದೇಶಕ್ಕೆ ಕ್ಯಾಪಿಟಲ್ ಸಿಟಿ ಯಾವುದಾಗಿದೆ? ಶೂಷಾನ್ ಎನ್ನುವಂತಹ ಪಟ್ಟಣ ಆಗಿದೆ. ಇಷ್ಟೆಲ್ಲ ಜ್ಞಾಪಕದಲ್ಲಿಟ್ಕೊಳ್ರಿ. ಯಾಕೆ ಇವುಗಳನ್ನು ಜ್ಞಾಪಕದಲ್ಲಿಟ್ಕೊಳ್ಬೇಕೆಂದು ಹೇಳ್ತಿದ್ದೇನೆ ಗೊತ್ತಾ? ಈ ಆಮೋಸನು ಯೆಹೂದ ದೇಶದಲ್ಲಿರುತ್ತಾ ಇದ್ದಾನೆ. ಯಾಕೆಂದರೆ ಯೆರೂಸಲೇಮಿನ ಬಹು ಹತ್ತಿರದಲ್ಲಿಯೇ ಆಮೋಸನು ನಿವಾಸಿಸುತ್ತಿದ್ದ. ಆದರೆ ವಿಚಿತ್ರವೇನೆಂದರೆ ಆಮೋಸನು ಯೆಹೂದ ದೇಶದಲ್ಲಿದ್ದಾಗ್ಯೂ ಕೂಡ ದೇವರು ಆಮೋಸನನ್ನು ಇಸ್ರಾಯೇಲ್ ದೇಶವನ್ನು ಎಚ್ಚರಿಸುವುದಕ್ಕಾಗಿ ಪ್ರವಾದಿಯನ್ನಾಗಿ ನೇಮಿಸುತ್ತಾರೆ. ಹೀಗೆ ಬೇರೆ ಯಾವ ಪ್ರವಾದಿಯ ಜೀವಿತದಲ್ಲಿ ಜರಗಲಿಲ್ಲ. ಇಸ್ರಾಯೇಲ್ ದೇಶದಲ್ಲಿಯೇ ಇರುವವರನ್ನು ಇಸ್ರಾಯೇಲ್ ದೇಶಕ್ಕೆ ಪ್ರವಾದಿಗಳನ್ನಾಗಿ ನೇಮಿಸಿ ದೇವರು ಎಚ್ಚರಿಸಿದ್ರು.
ಅದೇ ರೀತಿ ಯೆಹೂದ ದೇಶದಲ್ಲಿರುವಂತಹ ಯೆಹೂದ ರಾಜರುಗಳನ್ನು ಎಚ್ಚರಿಸುವುದಕ್ಕಾಗಿ ಯೆಹೂದ ದೇಶದಲ್ಲಿಯೇ ಇದ್ದಂತಹ ಪ್ರವಾದಿಗಳನ್ನು ಎಬ್ಬಿಸಿ ಅವರನ್ನು ದೇವರು ಎಚ್ಚರಿಸಿದ್ರು. ಆದರೆ ಆಮೋಸನ ವಿಷಯದಲ್ಲಿ ಜರುಗಿದ್ದೇನೆಂದರೆ, ತೆಕೋವಾ ಎನ್ನುವಂತಹ ಈ ಪ್ರಾಂತ್ಯವು ಇಸ್ರಾಯೇಲ್ ದೇಶಕ್ಕೂ ಯೆಹೂದ ದೇಶಕ್ಕೂ ಬಾರ್ಡರ್ ಅಲ್ಲಿ ಇರುತ್ತೆ. ಯೆಹೂದ ದೇಶಕ್ಕೂ ಇಸ್ರಾಯೇಲ್ ದೇಶಕ್ಕೂ ಬಾರ್ಡರ್ನಲ್ಲಿ ತೆಕೋವಾ ಎನ್ನುವಂತಹ ಪ್ರಾಂತ್ಯವಿದೆ. ಹೀಗೆ ಬಾರ್ಡರ್ನಲ್ಲಿರುವಂತಹ ಆ ತೆಕೋವಾ ಎಂಬ ಪ್ರಾಂತ್ಯಕ್ಕೆ ಸೇರಿದಂತಹ ಆಮೋಸನಿಗೆ ದೇವರು ಹೇಳ್ತಾರೆ, ನೀನು ಇಸ್ರಾಯೇಲ್ ದೇಶಕ್ಕೆ ಪ್ರವಾದಿಯಾಗಿ ಹೋಗಬೇಕು ಎಂದು ದೇವರು ಹೇಳುತ್ತಾರೆ. ಹೀಗೆ ಬೇರೆ ಯಾವ ಪ್ರವಾದಿಯ ಜೀವಿತದಲ್ಲಿ ಜರುಗಲಿಲ್ಲ, ಕೇವಲ ಆಮೋಸನ ಜೀವಿತದಲ್ಲಿಯೇ. ಅವನು ಯೆಹೂದ ದೇಶಕ್ಕೆ ಸಂಬಂಧಪಟ್ಟವನಾದಾಗಿಯೂ ಇಸ್ರಾಯೇಲ್ ದೇಶಕ್ಕಾಗಿ ಪ್ರವಾದಿಯನ್ನಾಗಿ ದೇವರು ಅವನನ್ನು ಆರಿಸಿಕೊಳ್ತಾರೆ. ಈಗ ಕೆಲವು ವಿಷಯಗಳನ್ನು ಜಾಗ್ರತೆಯಿಂದ ನಾವು ತಿಳಿದುಕೊಳ್ಳೋಣ. ಅದೇನೆಂದರೆ, ಎಲೀಷಾ ಪ್ರವಾದಿಯಾಗಿ ಇಸ್ರಾಯೇಲ್ ದೇಶವನ್ನು ಪ್ರಭಾವ ಬೀರುವಂತಹ ಕಾಲದಲ್ಲಿ, ಕೇಳ್ತಾ ಇದ್ದೀರಾ, ಎಲೀಷಾ ಯಾವ ದೇಶಕ್ಕೆ ಪ್ರವಾದಿಯಾಗಿ ಕಳುಹಿಸಲ್ಪಟ್ಟಿದ್ದ? ಇಸ್ರಾಯೇಲ್ ದೇಶಕ್ಕೆ. ಎಲೀಯ ಹಾಗೂ ಎಲೀಷಾ ಮತ್ತು ಆಮೋಸನು, ಹೋಶಿಯ, ಈ 4 ಜನ ಪ್ರವಾದಿಗಳು ಇಸ್ರಾಯೇಲ್ ದೇಶಕ್ಕೆ ಪಶ್ಚಾತ್ತಾಪಕ್ಕೆ ನಡೆಸುವುದಕ್ಕಾಗಿ, ಇಸ್ರಾಯೇಲರನ್ನು ಸರಿಪಡಿಸುವುದಕ್ಕಾಗಿ ದೇವರು ಆರಿಸಿಕೊಂಡಂತಹ 4 ಜನ ಪ್ರವಾದಿಗಳಾಗಿದ್ದಾರೆ. ಒಮ್ಮೆ ಈ 4 ಜನರ ಪ್ರವಾದಿಗಳ ಹೆಸರು ಹೇಳಿ. ಇಸ್ರಾಯೇಲ್ ದೇಶದ 4 ಜನ ಪ್ರವಾದಿಗಳು. ಒಬ್ಬನು ಎಲೀಯ, ಎಲೀಷಾ, ಆಮೋಸನು, ಹಾಗೆಯೇ ಹೋಶೆಯ. ಈ 4 ಜನರನ್ನು ನೀವು ಒಟ್ಟುಗೂಡಿಸುವುದಾದರೆ ಇನ್ನು ಉಳಿದ ಪ್ರವಾದಿಗಳು 8 ಜನ ಆಗಿದ್ದಾರೆ. ಈಗ ಜಾಗ್ರತೆಯಿಂದ ಕೇಳ್ರಿ. ಎಲೀಷಾ ಪ್ರವಾದಿಯಾಗಿದ್ದಾಗ, ಪ್ರವಾದಿಯಾಗಿ ಸೇವೆ ಸಲ್ಲಿಸುತ್ತಿರುವಾಗ ಆಮೋಸನು ಏನಾಗಿದ್ದನು ಗೊತ್ತಾ? ಎಲೀಷಾ ಪ್ರವಾದಿಯಾಗಿ ತನ್ನ ಪ್ರವಾದನೆಯ ಸೇವೆಯನ್ನು ಸಲ್ಲಿಸುತ್ತಿರುವಾಗ ಆಮೋಸನು ಒಬ್ಬ ಹುಡುಗನಾಗಿದ್ದ. ಏನಾಗಿದ್ದ? ಚಿಕ್ಕ ಹುಡುಗನಾಗಿದ್ದ. ಅವನು ಎಲೀಷನ ಕುರಿತಾಗಿ ಕೇಳಿರುತ್ತಾನೆ. ಹೇಗೆಂದರೆ, ನಮ್ಮ ದೇಶದಲ್ಲಿ ಎಲೀಷಾ ಎಂಬ ಒಬ್ಬ ಪ್ರವಾದಿ ಇದ್ದಾನೆ, ದೊಡ್ಡ ಸೇವಕನಾಗಿದ್ದಾನೆ. ಅವನಿಗಿಂತ ಮುಂಚೆ ಎಲೀಯನು ಇರ್ತಾ ಇದ್ದ, ಆಕಾಶದಿಂದ ಬೆಂಕಿ ಬರಮಾಡಿದ, ಮಳೆಯನ್ನು ನಿಲ್ಲಿಸಿದ ಎಂದು ಸಾಧಾರಣವಾಗಿ ಹೀಗೆ ದೊಡ್ಡ ದೊಡ್ಡ ಸೇವಕರ ಕುರಿತು ಮಾತಾಡಿಕೊಳ್ತಿರುವಾಗ ಮಕ್ಕಳು ಕೇಳ್ತಾರಲ್ಲವೇ, ಹಾಗೆಯೇ ಎಲೀಯನ ಕುರಿತಾಗಿ ದೊಡ್ಡದಾಗಿ ಮಾತಾಡ್ತಿರುವಾಗ, ಎಲೀಷನ ಕುರಿತಾಗಿ ದೊಡ್ಡದಾಗಿ ಮಾತಾಡ್ತಿರುವಾಗ ಆಮೋಸನು ಎನ್ನುವಂತಹ ಈ ವ್ಯಕ್ತಿ ಯೌವನ ಪ್ರಾಯದಲ್ಲಾಗಲಿ ಇಲ್ಲವೇ ಚಿಕ್ಕ ಪ್ರಾಯದಲ್ಲಾಗಲಿ ಅವರ ಕುರಿತು ಕೇಳ್ತಾ ಇದ್ದನು. ಎಲೀಯ ಅಂತೆ, ಅದ್ಭುತನಾದ ಪ್ರವಾದಿಯಂತೆ. ಎಲೀಷನು ಕೂಡ ಎಲೀಯನ ನಂತರ ಎಲೀಷ ಪ್ರವಾದಿಯಾಗಿ ಸೇವೆ ಮಾಡಿದನಂತೆ. ಎಷ್ಟೋ ಆಶ್ಚರ್ಯ ಕಾರ್ಯಗಳನ್ನು ಮಾಡಿದಾನಂತೆ. ಎಲೀಯ 7 ಅದ್ಭುತಗಳನ್ನು ಮಾಡಿದಾನೆ. ಎಲೀಷ ಏನೋ ಎಲೀಯನ 2ರಷ್ಟು ಆತ್ಮ ಕೇಳಿದ್ದಕ್ಕೆ ದೇವರು 14 ಅದ್ಭುತಗಳನ್ನು ಎಲೀಷನ ಮೂಲಕ ಮಾಡಿಸಿದ್ರು. ಅಯ್ಯೋ, ಎಂತಹ ದೊಡ್ಡ ಪ್ರವಾದಿಗಳು ಇವರು ಎಂಬುದಾಗಿ ಅವರ ಕುರಿತಾಗಿ ಕೇಳಿ ಖಂಡಿತವಾಗಿ ಆಮೋಸನು ಇನ್ಸ್ಪೈರ್ ಆಗಿರಬಹುದು. ಯಾಕೆಂದರೆ ಆ ಕಾಲದಲ್ಲಿ, ಅಂದರೆ ಎಲೀಷಾ ಪ್ರವಾದಿಯಾಗಿರುವಂತಹ ಕಾಲದಲ್ಲಿ ಆಮೋಸನು ಬಾಲಕನಾಗಿಯೋ ಇಲ್ಲವೇ ಯವನಸ್ಥನಾಗಿಯೋ ತನ್ನ ಕೆಲಸ ತಾನು ಮಾಡುವವನಾಗಿದ್ದ. ಅಷ್ಟಕ್ಕೂ ಆಮೋಸನ ಕೆಲಸ ಏನಾಗಿತ್ತು? ಪಶುಗಳ ಕುರುಬನಾಗಿದ್ದ. ಅವನ ವೃತ್ತಿ ಏನಾಗಿದೆ? ಮೊದಲನೇದಾಗಿ ಅವನ ಪ್ರಾಂತ್ಯವನ್ನು ನಾವು ನೋಡಿದ್ದೇವೆ, ತೆಕೋವಾ ಎಂಬ ಪ್ರಾಂತ್ಯಕ್ಕೆ ಸೇರಿದವನಾಗಿದ್ದ. ಈಗ ಅವನ ಕೆಲಸ ನೋಡ್ತಿದ್ದೇವೆ. ಅವನ ಕೆಲಸ, ಆಮೋಸನು ಅಮಾತ್ಯನಿಗೆ ಪ್ರತ್ಯುತ್ತರವಾಗಿ, ನಾನು ಪ್ರವಾದಿಯೂ ಅಲ್ಲ, ಪ್ರವಾದಿ ಮಂಡಲಿಗೆ ಸೇರಿದವನೂ ಅಲ್ಲ, ಆದರೆ ಪಶುಗಳ ಕುರುಬನಾಗಿ ಅತ್ತಿ ಹಣ್ಣನ್ನು ಕೀಳುವವನಾಗಿದ್ದೇನೆ. ಪ್ರವಾದಿ ಅಲ್ಲ ಅನ್ನುತ್ತಾನೆ. ಪ್ರವಾದಿ ಮಂಡಳಿಗೆ ಸೇರಿದವನು ಅಲ್ಲ ಎಂದು ಯಾಕೆ ಪ್ರಸ್ತಾವಿಸುತ್ತಿದ್ದಾನೆ ಗೊತ್ತಾ? ಸ್ವಲ್ಪ ಮಟ್ಟಿಗೆ ಎಲೀಯನ ಬಗ್ಗೆ ಕೇಳಿರುತ್ತಾನೆ. ಏಲಿಯ ಪ್ರವಾದಿ. ಆ ಏಲಿಯನ ನಂತರ ಎಲೀಷಾ ಅವನ ಶಿಷ್ಯನಾದನು. ಶಿಷ್ಯನಾದ ಎಲೀಷಾ ಪ್ರವಾದಿಯಾದ. ಅದಕ್ಕೆ ಆಮೋಸನು ಹೇಳ್ತಾನೆ, ನಾನು ಪ್ರವಾದಿ ಅಲ್ಲ ಅನ್ನುತ್ತಾನೆ. ನಾನು ಅಂದುಕೊಳ್ತೇನೆ ಅವನ ಮನಸ್ಸಲ್ಲಿ ಒಂದು ಯೋಚನೆ ಬಂದಿರಬಹುದು. ನಾನು ಎಲೀಯನಂತಹ ಪ್ರವಾದಿಯಲ್ಲ, ಎಲೀಯನ ಶಿಷ್ಯನಾಗಿರುವ ಎಲೀಷನಂತಹ ಪ್ರವಾದಿಯೂ ಅಲ್ಲ. ನಾನು ಒಬ್ಬ ಪಶುಗಳ ಕುರುಬನಾಗಿದ್ದೇನೆ, ಅತ್ತಿ ಹಣ್ಣು ಕೀಳುವವನಾಗಿದ್ದೇನೆ. ಇಲ್ಲಿ ನಮಗೆ ಅರ್ಥ ಆಗುತ್ತೆ ಅವನ ಕೆಲಸ ಎಂಥದ್ದೆಂದು. ಅವನ ಪ್ರಾಂತ್ಯ ತೆಕೋವಾಗಿದೆ. ಯೆಹೂದ ದೇಶಕ್ಕೂ ಇಸ್ರಾಯೇಲ್ ದೇಶಕ್ಕೂ ಬಾರ್ಡರಲ್ಲಿ ಇರುವಂಥದ್ದಾಗಿದೆ. ಅದು ಯೆಹೂದ ದೇಶದಲ್ಲಿರುವಂಥದ್ದಾಗಿದೆ. ಆದರೆ ದೇವರು ಯೆಹೂದ ದೇಶಕ್ಕೆ ಸಂಬಂಧಪಟ್ಟ ಆಮೋಸನನ್ನು ಇಸ್ರಾಯೇಲ್ ದೇಶಕ್ಕೆ ಕಳುಹಿಸಿ ಅವರಿಗೆ ಎಚ್ಚರಿಸಬೇಕು ಎಂಬುದಾಗಿ ದೇವರು ಕಳಿಸುವುದನ್ನು ನೋಡ್ತೇವೆ. ರೈಟ್? ನೀವೆಲ್ಲರೂ ಒಂದು ಮ್ಯಾಪನ್ನು ಪಡೆದುಕೊಳ್ಳಬೇಕು, ಮ್ಯಾಪ್ ನಿಮ್ಮ ಹತ್ರ ಇರಬೇಕು ಎಂದು ಹೇಳ್ತಾ ಇರ್ತೇನಲ್ಲವೇ? ಈಗೋ ಈ ಮ್ಯಾಪನ್ನು ದಯವಿಟ್ಟು ನೀವೆಲ್ಲರೂ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳ್ರಿ. ಈ ಕಲ್ವರಿ ಸ್ವರ ವೀಕ್ಷಿಸುವವರೆಲ್ಲರೂ ಈ ಮ್ಯಾಪಿನ ಫೋಟೋ ತೆಗೆದುಕೊಳ್ಳ್ರಿ. ಯಾಕೆಂದರೆ ಈ ಮ್ಯಾಪನ್ನು ನೀವು ನೋಡುವಾಗ ಯಾರ್ಯಾರು ಯಾವ ಯಾವ ಕಾಲದಲ್ಲಿ ಇದ್ದರು ಎಂಬುದಾಗಿ ನಿಮಗೆ ಅರ್ಥ ಆಗುತ್ತೆ. ಆಮೋಸನಿಗಿರುವ ಪ್ರತ್ಯೇಕತೆ ಏನೆಂದರೆ,
ಅವನು ಯೆಹೂದ ದೇಶಕ್ಕೆ ಸಂಬಂಧಪಟ್ಟವನಾಗಿದ್ದ, ಇಸ್ರಾಯೇಲ್ ದೇಶಕ್ಕೆ ಪ್ರವಾದಿಯಾಗಿ ಕಳುಹಿಸಲ್ಪಟ್ಟ. ಹಾಗಾಗಿ ಅವನಿಗೆ ಇಸ್ರಾಯೇಲ್ ದೇಶದಲ್ಲಿರುವ ಪ್ರವಾದಿಗಳ ಕುರಿತು ಗೊತ್ತು, ಯೆಹೂದ ದೇಶದಲ್ಲಿರುವ ಪ್ರವಾದಿಗಳ ಕುರಿತಾಗಿಯೂ ಕೂಡ ಗೊತ್ತು. ಅಷ್ಟಕ್ಕೂ ಈಗ ಆಮೋಸನು ಪ್ರವಾದಿಯಾಗಿರುವ ಕಾಲದಲ್ಲಿ ಯೆಹೂದ ದೇಶದಲ್ಲಿ ಯಾರಿದ್ರು, ಇಸ್ರಾಯೇಲ್ ದೇಶದಲ್ಲಿ ಯಾರಿದ್ರು ಎಂದು ತಿಳಿದುಕೊಳ್ಳುವುದಕ್ಕಾಗಿಯೇ ನಾನು ಈ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಮೊದಲನೇದಾಗಿ, ಆಮೋಸನು ಪ್ರವಾದಿಯಾಗಿರುವ ಕಾಲದಲ್ಲಿ ಯೋನಾ ಪ್ರವಾದಿಯಾಗಿರುತ್ತಾ ಇದ್ದ. ಅರ್ಥವಾಯ್ತಾ? ಆಮೋಸನು ಪ್ರವಾದಿಯಾಗಿದ್ದ ಕಾಲದಲ್ಲಿ ಯೋನನು ಕೂಡ ಪ್ರವಾದಿಯಾಗಿರುತ್ತಾ ಇದ್ದ. ಅಂದರೆ ಯೋನಾ ಎಂಬ ಪ್ರವಾದಿಯ ಕುರಿತು ಆಮೋಸನಿಗೆ ಖಂಡಿತವಾಗಿ ಗೊತ್ತಿರುತ್ತೆ. ಯಾಕೆಂದರೆ ಇವರಿಬ್ಬರನ್ನು ಕೂಡ ದೇವರು ಒಂದೇ ಕಾಲದಲ್ಲಿ ಪ್ರವಾದಿಗಳನ್ನಾಗಿ ಆರಿಸಿಕೊಂಡಿದ್ದಾರೆ. ಆ ದೇಶದಲ್ಲಿ 20, 30, 40, 50, 60 ಪ್ರವಾದಿಗಳು ಆ ಕಾಲದಲ್ಲಿ ಇರಲಿಲ್ಲ. ಇದ್ರೂ ಕೂಡ ಸಾಯಿಸುತ್ತಾ ಇದ್ರು. ಒಂದು ವೇಳೆ ಇದ್ರೂ ಕೂಡ ಹೆಸರುವಾಸಿಯಾದ ಪ್ರವಾದಿಗಳಾಗಿರಲಿಲ್ಲ. ಆಮೋಸನು ಆ ಕಾಲದಲ್ಲಿ ಇಸ್ರಾಯೇಲ್ ದೇಶವನ್ನು ಗದರಿಸುವುದಕ್ಕಾಗಿ ಅವರು ಮಾಡಿರುವಂತಹ ಪಾಪಕ್ಕೆ ದೇವರ ಶಿಕ್ಷೆ ಹೇಗೆ ಬರಲಿಕ್ಕಿದೆ ಎಂದು ತಿಳಿಯಪಡಿಸುವುದಕ್ಕಾಗಿ ದೇವರು ಆರಿಸಿಕೊಂಡಿರುವಾಗ ಅದೇ ಸಮಯದಲ್ಲಿ ಯೋನನು ಕೂಡ ಪ್ರವಾದಿಯಾಗಿ ಇದ್ದ. ಇವರಿಬ್ಬರು ಕೂಡ ಸಮಕಾಲಿಕರಾಗಿದ್ದಾರೆ. ಅಂದರೆ ಅರ್ಥವೇನು? ಒಂದೇ ಕಾಲದಲ್ಲಿ ಪ್ರವಾದಿಗಳಾಗಿ ಸೇವೆ ಸಲ್ಲಿಸಿದರು. ಆಮೋಸನ ಕಾಲದಲ್ಲಿ ಯೋನನು ಇದ್ದ, ಹಾಗೆಯೇ ಯೋನನ ಕಾಲದಲ್ಲಿ ಆಮೋಸನಿದ್ದ. ಆದರೆ ಯೋನನಿಗೆ ದೇವರು ಇಸ್ರಾಯೇಲ್ ದೇಶಕ್ಕೋಸ್ಕರವಲ್ಲ, ಯೆಹೂದ ದೇಶಕ್ಕಾಗಿಯೂ ಅಲ್ಲ. ಹಾಗಾದರೆ ಯೋನನಿಗೆ ಯಾವ ದೇಶಕ್ಕೆ ದೇವರು ಪ್ರವಾದಿಯಾಗಿ ಕಳಿಸುತ್ತಾರೆ? ಯಾವ ಪ್ರಾಂತ್ಯಕ್ಕೆ ಗೊತ್ತಾ? ನೆನೆವೆ ಪಟ್ಟಣಕ್ಕೋಸ್ಕರ. ನೆನೆವೆ ಪಟ್ಟಣ ಹಾಳಾಗಿ ಹೋಗ್ತಾ ಇತ್ತು. ನೆನೆವೆ ಪಟ್ಟಣ ಪಾಪದಿಂದ ತುಂಬಿಕೊಂಡಿತು. ಹಾಗಾಗಿ ಇಸ್ರಾಯೇಲ್ ದೇಶದಲ್ಲಿರುವಂತಹ ಯೋನನಿಗೆ ದೇವರು, ಇಗೋ ನೆನೆವೆ ಪಟ್ಟಣಕ್ಕೆ ಹೋಗು, ಆ ಪಟ್ಟಣದಲ್ಲಿ ಪಾಪ ಹೆಚ್ಚಾಗಿದೆ, ನಾನು ಅವರಿಗೆ ಶಿಕ್ಷಿಸಲಿಕ್ಕಿದ್ದೇನೆ ಎಂದು ಹೋಗಿ ಅವರಿಗೆ ಗದರಿಸು ಎಂಬುದಾಗಿ ದೇವರು ಯೋನನಿಗೆ ಆ ಸೇವೆ ಕೊಡ್ತಾರೆ. ಅಂದರೆ ಒಂದೇ ಕಾಲದಲ್ಲಿ ಆಮೋಸನು ಯೋನಾ ಇವರಿಬ್ಬರು ಪ್ರವಾದಿಗಳಾಗಿರುವುದರಿಂದ ಖಂಡಿತವಾಗಿ ಆಮೋಸನ ಕುರಿತು ಯೋನನಿಗೆ ಗೊತ್ತಿರುತ್ತೆ, ಯೋನನ ಕುರಿತು ಆಮೋಸನಿಗೂ ಗೊತ್ತಿರಬಹುದು. ಇಲ್ಲವೇ ಅವರಿಬ್ಬರು ಭೇಟಿಯಾಗಿರ್ತಾರೆ. ಪ್ರವಾದಿಗಳಾಗಿ ದೇವರಿಗೋಸ್ಕರ ದೊಡ್ಡ ಸೇವೆ ಮಾಡುತ್ತಾ ಇರುವಂತಹ ಪ್ರವಾದಿಗಳಾಗಿ ಒಬ್ಬರಿಗೊಬ್ಬರು ಅವರು ಬಹುಶಃ ಭೇಟಿಯಾಗಿರ್ತಾರೆ. ಇಷ್ಟೆಲ್ಲ ನಿಮ್ಮ ನೆನಪಿನಲ್ಲಿಟ್ಕೊಳ್ಳಬೇಕು ಎಂದು ಕೋರಿಕೊಳ್ತೇನೆ. ಅದೇ ಸಮಯದಲ್ಲಿ ಈಗ ಗಮನ ಕೊಟ್ಟು ಕೇಳ್ರಿ. ಎಲೀಷಾ ದೊಡ್ಡ ಪ್ರಮಾಣದಲ್ಲಿ ಸೇವೆ ಸಲ್ಲಿಸುತ್ತಾ ಪ್ರವಾದಿಯಾಗಿ ತನ್ನ ಸೇವೆ ಮುಂದುವರಿಸುತ್ತಿರುವಾಗ ಆಮೋಸನು ಒಬ್ಬ ಯವನಸ್ಥನಾಗಿದ್ದ. ಬಹುಶಃ ಬಾಲಕನಾಗಿರ್ಬೋದು, ಇಲ್ಲವೇ ಯವನಸ್ಥನಾದ್ರೂ ಆಗಿರಬಹುದು. ಎಲೀಷನು ಮಾಡುತ್ತಿರುವ ಸೇವೆಯ ಕುರಿತು ಕೇಳಿ ಅವನು ಇನ್ಸ್ಪೈರ್ ಆಗಿರ್ಬೋದು. ಎಷ್ಟು ಅದ್ಭುತನಾದ ಪ್ರವಾದಿಯಾಗಿದ್ದಾನೆ ಎಲೀಷಾ, ಎಷ್ಟು ಅದ್ಭುತವಾಗಿ ದೇವರಿಗೋಸ್ಕರ ರೋಷದಿಂದ ಜೀವಿಸ್ತಿದ್ದಾನೆ ಎಂಬುದಾಗಿ ಎಲೀಷನ ಕುರಿತು ಕೇಳಿ ಅವನು ಸ್ವಲ್ಪ ಮಟ್ಟಿಗೆ ಏನನ್ನೋಣ ಇನ್ಸ್ಪಿರೇಷನ್ ಹೊಂದಿರ್ಬೋದು, ಇಲ್ಲವೇ ಪ್ರೇರಣೆ ಹೊಂದಿರ್ಬೋದು. ಜೀವಿಸಿದ್ರೆ ಹಾಗೆ ಜೀವಿಸಬೇಕು ನಾವು, ಬದುಕಿದ್ರೆ ಹಾಗೆ ಬದುಕಬೇಕು ನಾವು ಎನ್ನುವ ರೀತಿಯಲ್ಲಿ ಅವನು ತನ್ನ ಆತ್ಮಿಕ ಜೀವಿತವನ್ನು ಬಲಪಡಿಸಿಕೊಂಡಿರಬಹುದು ಎಲೀಷನ ಜೀವಿತವನ್ನು ನೋಡಿ. ಈಗ ಜಾಗ್ರತೆಯಿಂದ ಕೇಳ್ರಿ. ಆಮೋಸನು ಒಬ್ಬ ಕುರುಬನಾಗಿದ್ರೂ ಕೂಡ ಬಹಳ ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದ. ಯಾರೊಬ್ಬರಿಗೂ ಭಯಪಡ್ತಿರ್ಲಿಲ್ಲ, ಯಾವುದಕ್ಕೂ ಭಯಪಡ್ತಿರ್ಲಿಲ್ಲ, ಎಂದಿಗೂ ಭಯಪಡ್ತಿರ್ಲಿಲ್ಲ. ದೇವರು ಹೇಳಂದಿದ್ದನ್ನು ಖಂಡಿತವಾಗಿ ಹೇಳ್ತಾ ಇದ್ದ. ಕೊಂದಾಕ್ತೇವೆ ನಿನ್ನನ್ನು ಅಂದ್ರೂ ಕೂಡ ನೀವು ನನಗೇನು ಮಾಡಲ್ಲ, ದೇವರು ನನಗೆ ಕೊಟ್ಟ ಕೆಲಸ ಮಾಡ್ತೇನೆ ಅಷ್ಟೇ ಎನ್ನುವ ರೀತಿಯಲ್ಲಿ ಧೈರ್ಯದಿಂದ ಅಷ್ಟೊಂದು ದಿಟ್ಟವಾಗಿ ತನಗೆ ಕೊಡಲ್ಪಟ್ಟ ಸೇವೆಯನ್ನು ಮಾಡುವಂತಹ ಒಬ್ಬ ರೋಷವುಳ್ಳಂತಹ ಪ್ರವಾದಿಯಾಗಿದ್ದ ಆಮೋಸ. ಹೇಗೆ ಹೇಳಬಲ್ಲೆ ನಾನು ಆಮೋಸನು ಅಷ್ಟು ಧೈರ್ಯವುಳ್ಳವನಾಗಿದ್ದನೆಂದು, ರೋಷವುಳ್ಳವನಾಗಿದ್ದನೆಂದು? ಕೊಂದಾಕ್ತೇವೆ, ಏನಂದ್ಕೊಳ್ತಾ ಇದ್ದೀನಿ ನೀನು ಎಂಬುದಾಗಿ ಹೀಗೆ ಬೆದರಿಸಿದರೂ ಕೂಡ ದೃಢವಾಗಿ ನಿಂತು ಸೇವೆ ಮಾಡಿದಾನೆಂದು ಹೇಗೆ ಹೇಳಬಲ್ಲೆ ನಾನು? 7ನೇ ಅಧ್ಯಾಯ ಆಮೋಸನ ಪುಸ್ತಕ 11ನೇ ವಚನದಿಂದ ಓದುತ್ತಿದ್ದೇನೆ ನೋಡಿ. ಅವನು ಯೆರೊಬ್ಬಾಮನು ಖಡ್ಗದಿಂದ ಹತನಾಗುವನು, ಇಸ್ರಾಯೇಲು ಸ್ವದೇಶದಿಂದ ಸೆರೆಯಾಗಿ ಒಯ್ಯಲ್ಪಡುವುದು ಎಂದು ಖಂಡಿತವಾಗಿ ನುಡಿದಿದ್ದಾನೆ. ಯಾರು? ಆಮೋಸನು. ಅವನ ಮಾತು ದೇಶವಿಡೀ ಸಹಿಸಲಾರದು ಎಂದು ತಿಳಿಯಪಡಿಸಿದನು. ಆಮೋಸನು ಪ್ರವಾದಿಸುತ್ತಿದ್ದಾನೆ. ದೇಶ ಸೆರೆಗೆ ಒಯ್ಯಲ್ಪಡುತ್ತೆ, ಶತ್ರುವಿನ ಕೈಗೆ ಈ ದೇಶ ಒಪ್ಪಿಸಲ್ಪಡುವಂಥದ್ದಾಗಿದೆ. ನಿಮ್ಮ ಪಾಪದ ಕೊಳ ತುಂಬಿಕೊಂಡಿದೆ, ದೇವರು ನಿಮ್ಮನ್ನು ಶತ್ರುಗಳ ಕೈಗೆ ಒಪ್ಪಿಸಲಿಕ್ಕಿದ್ದಾರೆ ಎಂದು ಆಮೋಸನು ಖಂಡಿತವಾಗಿ ಯಾವ ಗತಿ, ಯಾವ ದುರ್ಗತಿ ಇಸ್ರಾಯೇಲರಿಗೆ ಮುತ್ತಿಕೊಳ್ಳುವಂಥದ್ದಾಗಿದೆಯೋ ಖಂಡಿತವಾಗಿ ಹೇಳಿದ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಬೈಬಲ್ನಲ್ಲಿರುವ ಪ್ರವಾದಿಗಳು ಯಾವತ್ತೂ ಕೂಡ ಪಾಪವನ್ನು ಖಂಡಿಸುವುದಕ್ಕಾಗಲಿ, ಪಾಪ ಮಾಡುವವರನ್ನು ಎಚ್ಚರಿಸುವುದಕ್ಕಾಗಲಿ ಎಂದಿಗೂ ಹಿಂದೆ ಹೆಜ್ಜೆ ಹಾಕಲಿಲ್ಲ. ಈ ದಿನ ಅಮೆರಿಕ ದೇಶ ದುಸ್ಥಿತಿಯಲ್ಲಿದೆ. ಪ್ರಾಮುಖ್ಯವಾಗಿ
ಆತ್ಮಿಕ ವಿಷಯದಲ್ಲಿ ಸಭೆ ಲೋಕದಲ್ಲಿರಬೇಕೇ ಹೊರತು ಲೋಕ ಮಾತ್ರ ಸಭೆಯೊಳಗೆ ಎಂದಿಗೂ ಇರಲೇಬಾರದು. ಆದರೆ ಈ ದಿನ ಅಮೆರಿಕ ದೇಶದ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಲೋಕವು ಸಭೆಯೊಳಗೆ ಬಂದ್ಬಿಟ್ಟಿದೆ. ಲೋಕಾನುಸಾರವಾದ ಜೀವಿತ ವಿಧಾನಗಳು ಸಭೆಯೊಳಗೆ ತೂರಿಕೊಂಡಿವೆ. ಕೆಲವೊಂದು ಜನ ಪಾಸ್ಟರ್ಸ್ಗಳಿಗೆ ನೋಡಿದ್ರೆ ಆಶ್ಚರ್ಯವೆನಿಸುತ್ತೆ. 3 ಮದುವೆಗಳು 4 ಮದುವೆಗಳು ಪಾಸ್ಟ್ರೇ ಮಾಡ್ಕೊಂಡಿದ್ದಾರೆ. ಹಾಡುವವನೊಂದಿಗೆ ಪಾಸ್ಟರ್ ಅಮ್ಮ ಓಡಿ ಹೋಗ್ತಾಳೆ, ಇಲ್ಲವೇ ಹಾಡುವಂತಹ ಹುಡುಗಿಯೊಂದಿಗೆ ಪಾಸ್ಟರ್ ಓಡಿ ಹೋಗ್ತಾನೆ. ಇಂತಹ ದುರ್ಘಟನೆಗಳು ಇಲ್ಲವೇ ಇಂತಹ ಸಂಘಟನೆಗಳು ಸತತವಾಗಿ ಸಂಭವಿಸುತ್ತಿವೆ. ಕೊನೆಗೆ ಸಭೆಯೊಳಗಡೆಯೇ ಹುಡುಗನಿಗೆ ಹುಡುಗನನ್ನು ಕೊಟ್ಟು ಮದುವೆ ಮಾಡೋದು, ಹುಡುಗಿಗೆ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡುವುದು ಎಂಬ ಇಂತಹ ದುಸ್ಥಿತಿ ಬಂದಿದೆ. ದೇವರಂದ್ರೆ ಭಯವೇ ಇಲ್ಲ, ದೇವರ ವಾಕ್ಯಕ್ಕೆ ಬೆಲೆಯೇ ಇಲ್ಲ. ವಿಚಿತ್ರವಾದ ಕಾರ್ಯಗಳನ್ನು ಮಾಡ್ತಾರೆ. ಮನುಷ್ಯರಿಗೆ ಅಟ್ರಾಕ್ಟ್ ಮಾಡುವುದಕ್ಕಾಗಿ ಹೊಸ ಹೊಸ ವಿನ್ಯಾಸ ಮಾಡ್ತಾರೆ. ಒಮ್ಮೆ ಒಬ್ಬ ಸೇವಕರು ಬಂದಿದ್ರು, ಲಾಫಿಂಗ್ ಇನ್ ಸ್ಪಿರಿಟ್ ಎಂಬ ಬೋಧನೆ ತಂದಿದ್ರು. ಅದೇನೆಂದರೆ, ನೀವು ದೇವರಾತ್ಮನಿಂದ ತುಂಬಲ್ಪಟ್ಟರೆ ನೀವು ಬಹಳ ನಗುತ್ತೀರಿ ಎಂಬುದಾಗಿ ಅವರು ಅಂತಹ ಹೊಸ ವಿಧಾನ ತಂದ್ರು. ಅವರು ಬಂದು ಮಾತಾಡ್ತಾ ಇರುವಾಗ, ಈಗ ನಗುವ ಆತ್ಮ ಬರುತ್ತೆ, ಆ ನಗುವ ಆತ್ಮ ಬರ್ಲಿಕ್ಕಿದೆ, ಇನ್ನೇನು ನಗುವ ಆತ್ಮ ಬಂದೇ ಬಿಟ್ಟಿದೆ ಅಂದ ಕೂಡಲೇ ಎಲ್ಲರೂ ಬಿದ್ದು ನಗುತ್ತಾ ಇದ್ರು. ವಿಚಿತ್ರವಾಗಿ ಕುರ್ಚಿಯ ಮೇಲೆ ಕೂತ್ಕೊಂಡು ಅವನು ನಗುತ್ತಲೇ ಇರ್ತಾ ಇದ್ದ. ಆನಂತರ ಮತ್ತೊಂದು ಹೊಸ ಬೋಧನೆ ಬಂತು. ಏನದು? ಪಾಸ್ಟರ್ಸ್ಗಳು ತಲೆ ಮೇಲೆ ಕೈ ಇಟ್ರೆ ಸಾಕು, ಡಾಮ್ ಅಂತ ಬೀಳ್ತಾರೆ. ಎಲ್ಲಂದ್ರೆ ಅಲ್ಲೇ ಬೀಳ್ತಾರಂತೆ. ಹೀಗೆ ಡಾಮ್ ಅಂತ ಬೀಳೋದು. ಇದನ್ನು ಶುರು ಮಾಡಿದ್ರು. ಎಲ್ಲಿಂದ ಬಂತು? ಅಮೆರಿಕ ದೇಶದಿಂದ ಬಂತು. ನಮ್ಮ ದೇಶದವರು ಇದನ್ನು ಎಷ್ಟೋ ಚೆನ್ನಾಗಿ ಇಂಪೋರ್ಟ್ ಮಾಡ್ತಾರೆ. ಅಲ್ಲಿ ಜರುಗುವ ಎಲ್ಲಾ ವಿಚಿತ್ರ ಕಾರ್ಯ ನಮ್ಮವ್ರು ಹೋಗಿ ನೋಡ್ತಾರೆ, ಅವುಗಳನ್ನು ತಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ನಾನು ಇಂಡಿಯಾದಲ್ಲಿ ಪ್ರಾರ್ಥಿಸಿದ್ರೆ ಯಾರೂ ಬೀಳಲಿಲ್ಲ, ಆದರೆ ಅಮೆರಿಕ ದೇಶಕ್ಕೆ ಹೋಗಿ ಪ್ರಾರ್ಥಿಸಿದ್ರೆ ಅಲ್ಲಿ ಬೀಳ್ತಾರೆ. ನನಗೆ ಭಯವೆನಿಸಿತು. ದೇವರ ಆತ್ಮನಲ್ಲಿ ಮಾರ್ಪಡುವಿಕೆ ಇಲ್ಲ. ಅಲ್ಲಿ ಜನರಿಗೆ ಆ ರೀತಿ ತಯಾರು ಮಾಡಿಟ್ಟಿದ್ದಾರೆ. ಟಚ್ ಅಂದ ಕೂಡಲೇ ಕೆಳಗೆ ಬೀಳಬೇಕು, ಬಿದ್ದಾಗ ಮಾತ್ರವೇ ಅವನು ದೇವರ ಆತ್ಮ ಹೊಂದಿದ್ದಾನೆಂದರ್ಥ, ಬೀಳದಿದ್ದರೆ ಪಾಪದಲ್ಲಿ ಜೀವಿಸ್ತಿದ್ದಾನೆಂದರ್ಥ. ಈ ರೀತಿಯ ತಪ್ಪು ಸಿದ್ಧಾಂತವನ್ನು ಜನರಿಗೆ ಕಲಿಸಿಬಿಟ್ಟಿದ್ದಾರೆ. ವಿಚಿತ್ರವಾದ ವಿನ್ಯಾಸ ಮಾಡ್ತಾರೆ. ಒಬ್ಬ ಸೇವಕನಾದರೂ ಸೂಟು ತೆಗೆದು ಯಾರಿಗೆ ಹೊಡೆದ್ರೆ ಅವರು ಬೀಳ್ತಾರೆ. ಹೀಗೆ ಸ್ಟೇಜ್ ಮೇಲಿರುವವರನ್ನು ಹೊಡೆದು ಬಂದವರನ್ನೆಲ್ಲ ಹೊಡೆದು ವಿಚಿತ್ರ ಕೆಲಸಗಳನ್ನು ಮಾಡಿದ್ದಾರೆ. ಇವೆಲ್ಲವುಗಳನ್ನು ನಮ್ಮಲ್ಲಿಯೂ ಕೆಲವೊಂದು ಸೇವಕರು ಪ್ರಾರಂಭಿಸಿದ್ದಾರೆ. ಸಹೋದರ ಸಹೋದರಿಯರೇ, ಪ್ರವಾದಿಗಳೆಲ್ಲ ಮಾಡಿದು ಒಂದೇ. ಏನೆಂದು ಹೇಳ್ರಿ? ವಾಕ್ಯವನ್ನು ಇದ್ದದನ್ನು ಇದ್ದ ಹಾಗೆಯೇ ಬೋಧಿಸಿದರು. ಇದು ಪ್ರವಾದಿಗಳ ಸೇವೆಯಾಗಿದೆ. ವಾಕ್ಯವನ್ನು ಬಿಟ್ಟು ಬೇರೆ ಯಾವುದಕ್ಕೇ ಆಗಲಿ ಹೆಚ್ಚು ಪ್ರಾಧಾನ್ಯತೆ ಕೊಡುವುದಾದರೆ ಅದು ಪ್ರವಾದಿಗಳ ಸೇವೆಯೇ ಅಲ್ಲ. ಯಾಕೆಂದರೆ ಎಲ್ಲದಕ್ಕಿಂತಲೂ ಬಹುಶಕ್ತಿಯುಳ್ಳಂಥದ್ದು ವಾಕ್ಯವಾಗಿದೆ. ಈ ವಾಕ್ಯವನ್ನು ಬೋಧಿಸುವುದಕ್ಕಾಗಿಯೇ ದೇವರು ನಮ್ಮನ್ನು ಕಳಿಸಿಕೊಟ್ಟಿದ್ದಾರೆ. ವಾಕ್ಯವನ್ನು ಬೋಧಿಸುವುದಕ್ಕಾಗಿ ದೇವರು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಆತನ ನಾಮದಲ್ಲಿ ಸ್ವಸ್ಥತೆಗಳು ಜರುಗುತ್ತವೆ. ಕಲ್ವರಿ ಟೆಂಪಲ್ನಲ್ಲಿ ಎಷ್ಟೋ ಸ್ವಸ್ಥತೆಗಳು ಜರುಗುತ್ತವೆ. ಎಷ್ಟೋ ಜನ ಆರೋಗ್ಯ ಹೊಂದಿಕೊಳ್ತಿದ್ದಾರೆ. ಆದರೆ ನಾವು ಕೊಡುವಂತಹ ಪ್ರಾಧಾನ್ಯತೆ ಶರೀರ ಸಂಬಂಧವಾಗಿರುವಂತಹ ಸ್ವಸ್ಥತೆಗೋಸ್ಕರವಲ್ಲ, ಮತ್ಯಾವುದಕ್ಕೆ? ಆತ್ಮ ಸಂಬಂಧವಾದ ಸ್ವಸ್ಥತೆ ಮತ್ತು ಆಶೀರ್ವಾದಕ್ಕೋಸ್ಕರವೇ ನಾವು ಪ್ರಧಾನ ಸ್ಥಾನ ಕೊಡ್ತೇವೆ. ಯಾಕೆಂದರೆ ಶರೀರ ಶಾಶ್ವತವಲ್ಲ. ಅಧಿಕ ಬಲ ಇದ್ರೆ 80 ವರ್ಷ ಅನಂತರ ಮಣ್ಣಿಗೆ ಸೇರುತ್ತೆ. ಆದರೆ ಆತ್ಮ ಶಾಶ್ವತವಾಗಿರುತ್ತೆ. ಆತ್ಮಕ್ಕೆ ಮರಣವಿಲ್ಲ. ಶಾಶ್ವತವಾದ ಆತ್ಮವನ್ನು ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಹಾಗೆಯೇ ಆತನು ನಿಮ್ಮ ಜೀವಿತವನ್ನು ಆಶೀರ್ವಾದಕರವಾಗಿ ಆದರ್ಶವಾಗಿ ಮಾರ್ಪಡಿಸಬಲ್ಲನು. ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸುವ ಹಾಗೆ ಪ್ರಾರ್ಥಿಸೋಣ. ಬನ್ನಿ, ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಪರಿಶುದ್ಧನಾದ ತಂದೆಯೇ, ಈ ಅದ್ಭುತವಾದ ಸಂದೇಶದ ಮೂಲಕ ಆಮೋಸನ ಜೀವಿತದ ಕುರಿತಾಗಿ ನಮಗೆ ತಿಳಿಸಿದ್ದಕ್ಕೆ ವಂದನೆಗಳು. ಈ ಸಂದೇಶವನ್ನು ಕೇಳಿದ ಪ್ರತಿಯೊಬ್ಬರು ದೇವರೇ ವಾಕ್ಯಾನುಸಾರವಾಗಿ ಜೀವಿಸುವಂತೆ ಸಹಾಯ ಮಾಡಿರಿ. ಎಷ್ಟೇ ಬಲಹೀನರಾಗಿದ್ದರು, ಎಷ್ಟೇ ಬಡವರಾಗಿದ್ದರು, ನಿಮ್ಮ ವಾಕ್ಯಕ್ಕೆ ವಿಧೇಯರಾಗುವುದಾದರೆ, ನಿಮ್ಮ ಚಿತ್ತಕ್ಕೆ ಅಧೀನರಾಗುವುದಾದರೆ ಖಂಡಿತವಾಗಿಯೂ ದೇವರೇ ನಮ್ಮನ್ನು ಆಶೀರ್ವದಿಸುತ್ತೀರಿ. ಆಮೋಸ ಪಶುಗಳ ಕುರುಬನೇ ಆಗಿದ್ದಾದರೆ ಪೌರುಷವುಳ್ಳವನನ್ನಾಗಿ ಪ್ರವಾದಿಯನ್ನಾಗಿ ಮಾರ್ಪಡಿಸಿದ್ರಿ. ನಿಮಗೆ ಬೇಕಾದದ್ದು ನಂಬಿಗಸ್ತಿಕೆಯಿಂದ ಜೀವಿಸುವವರು, ಯಥಾರ್ಥತೆಯಿಂದ ನಿಮಗೆ ಭಯಪಟ್ಟು ಜೀವಿಸುವಂತವರು ನಿಮಗೆ ಬೇಕು. ನಿಮ್ಮ ಮಾತು ಕೇಳುವವರು ನಿಮಗೆ ಬೇಕು. ಅಂತಹ ಆತ್ಮಿಕತೆ ನಮಗೂ ದಯಪಾಲಿಸಿರಿ. ನಿಮ್ಮ ಚಿತ್ತಾನುಸಾರವಾದ ಜೀವಿತ ನಮಗೆ ಕ್ಷೇಮವಾಗಿದೆ ದೇವರೇ. ನಿಮ್ಮ ವಾಕ್ಯಾನುಸಾರವಾದ ಬದುಕೆ ನಮಗೆ ಒಳ್ಳೆಯದಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಯಾರ್ಯಾರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ ಅವರೆಲ್ಲರೂ ಕೂಡ ವಾಕ್ಯಾನುಸಾರವಾಗಿ ಜೀವಿಸುವಂತೆ ಸಹಾಯ ಮಾಡಿರಿ. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂಥವರನ್ನು ದೇವರೇ ವಾಕ್ಯಾನುಸಾರವಾಗಿ ಬಲಪಡಿಸಿ ಅವರನ್ನು ಅತ್ಯಧಿಕವಾಗಿ ಆಶೀರ್ವದಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ,
ಆಮೆನ್. ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ? ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ? ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದ್ರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು. ಯಾರಾದ್ರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ರು ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ಬರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿರಿ. ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ. ಬನ್ನಿರಿ, ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.